ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲಕ್ಷ ಕೋಟಿ ಬಜೆಟ್ ಮಂಡಿಸಿದ್ದಾರೆ. ಬೆಲೆ ಏರಿಕೆಯನ್ನು ಮಾಡಿದ್ರಿಂದ ರಾಜ್ಯದಲ್ಲಿ ತೆರಿಗೆ ಹಣ ಸಾಕಷ್ಟು ಸಂಗ್ರಹವಾಗಿದೆ, ಆದಾಯವೂ ಹೆಚ್ಚಿದೆ. ಬಿಹಾರ ಚುನಾವಣೆ ಮತ್ತು ಎಐಸಿಸಿಗೆ ರಾಜ್ಯದ ಹಣ ಹರಿದು ಹೋಗುತ್ತಿರುವುದರಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಬಿಜೆಪಿ ಮುಖಂಡ ಹಾಗೂ ನಿವೃತ್ತ ಎಡಿಜಿಪಿ ಭಾಸ್ಕರ್ ರಾವ್ ಆರೋಪಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗೆ 55,000 ಕೋಟಿ ರೂಪಾಯಿ ತೆಗೆದಿರಿಸಿದ್ದಾರೆ. ಅದನ್ನು ಸರಿಯಾಗಿ ಪೂರೈಕೆ ಮಾಡ್ತಿಲ್ಲ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಾಕಷ್ಟು ಆದಾಯ ಸಂಗ್ರಹವಾಗಿದೆ. ಈ ಹಿನ್ನೆಲೆಯಲ್ಲಿ ಗ್ಯಾರಂಟಿಯಿಂದ ಕುಂಠಿತ ಎನ್ನುವುದು ತಪ್ಪು. ತೆರಿಗೆ ಹಣ ಎಲ್ಲಿ ಹೋಯಿತು ಎಂದು ಪ್ರಶ್ನಿಸಿದ್ರು. 33 ಪದಾರ್ಥಗಳ ಸೇವೆಗಳ ವಿದ್ಯುತ್, ಕೆಎಸ್ಆರ್ಟಿಸಿ, ಹಾಲು ಇತರೆ ಬೆಲೆ ಏರಿಕೆಯಾಗಿದೆ. ಪೆಟ್ರೋಲ್ ಮೇಲೆ ತೆರಿಗೆ ಹೆಚ್ಚಳ ಮಾಡಿದ್ದಾರೆ. ಆದಾಯ ಹೆಚ್ಚಳವಾಗಿದ್ರೂ ಕನ್ನಡಿಗರಿಗೆ ಕೊಡುಗೆ ಇಲ್ಲದಂತಾಗಿದೆ. ಬಿಹಾರ ಸೇರಿದಂತೆ ಬೇರೆ ರಾಜ್ಯಗಳ ಚುನಾವಣೆಗೆ ಹಾಗೂ ಎಐಸಿಸಿಗೆ ಇಲ್ಲಿಯ ದುಡ್ಡು ಹರಿದು ಹೋಗ್ತಿದೆ. ಅದರಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಆರೋಪಿಸಿದ್ರು. ನಾವು ಒಂದು ನ್ಯಾಷನಲ್ ಪಾರ್ಕ್ ಕೂತ್ಕೊಂಡು ನಾವು ಮೀಡಿಯಾ ಒಳಗೆ ಗೆಸ್ ವರ್ಕ್ ಮಾಡ್ತಾ ಬಂದರೆ ಸೊ ಸರಿಯಾದ ಸಮಯಕ್ಕೆ ಹಿರಿಯರಿದ್ದಾರೆ ಅವರು. ಸರ್, ಗ್ಯಾರಂಟಿ ಸ್ಕೀಮ್ನಿಂದಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಜೊತೆಗೆ ಪಡಿತರ ಅಕ್ಕಿ ಕೂಡ ವಿತರಣೆ ಆಗ್ತಾ ಇಲ್ಲ. ಜೊತೆಗೆ ಪಡಿತರ ಬಿಡುಗಡೆ ಸುಮಾರು ರಾಜ್ಯದ 650 ಕೋಟಿಗೂ ಅಧಿಕ ಕಮಿಷನ್ ಹಣ ಬಿಡುಗಡೆ ಆಗಿಲ್ಲ ಸರ್. ನೋಡಿ, ಸಿದ್ದರಾಮಯ್ಯನವರು ಈ ವರ್ಷ 4 ಲಕ್ಷ ಕೋಟಿದು ಬಜೆಟ್ ವಿಸ್ತರಣೆ ಮಾಡ್ತಾರೆ. ಅದರಲ್ಲಿ ಗ್ಯಾರಂಟಿದು ಪಾತ್ರ ಎಷ್ಟಿದೆ? 50,000-55,000 ಕೋಟಿ. ಗ್ಯಾರಂಟಿನೂ ಅವ್ರು ಸರಿಯಾಗಿ ಅವರು ಪೂರೈಸಿದೆ. ಬಾಕಿ ಕಾರ್ಯಕ್ರಮದಲ್ಲಿ ಏನು ಹಣ ನಿಮಗೆ ಟ್ಯಾಕ್ಸ್ ಮೂಲಕ ಬರ್ತಾ ಇದ್ದಲ್ಲ, ಇದು ಅಭಿವೃದ್ಧಿಗಾಗಿ ಎಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ? ಎಲ್ಲಿ ಹೋಯಿತು ಹಣ? ಮತ್ತು ಸುಮಾರು 33 ಪದಾರ್ಥಗಳು ಹಾಗೂ ಸೇವೆಗಳ ಬೆಲೆ ಕೂಡ ಏರಿಕೆ ಆಗಿದೆ. ಹಾಲಿನ ಬೇಡಿಕೆ ಅಂತೂ ಏನು ಚೂರು ಮಾಡ್ತಾನೆ ಬಂದವರಿಗೆ. ಮತ್ತು ಎಲೆಕ್ಟ್ರಿಸಿಟಿ ಜಾಸ್ತಿ ಆಯಿತು. KSRTC ಇದು ಇದರ ದರ ಜಾಸ್ತಿ ಆಯಿತು. ಮತ್ತು ಪೆಟ್ರೋಲ್ ಮೇಲೆ ಸ್ಟೇಟ್ ಹಾಕುವಂಥ ಟ್ಯಾಕ್ಸ್ ಕೂಡ ಅದು ಜಾಸ್ತಿ ಆಗಿದೆ. ಸೊ ಎಲ್ಲ ಆಗುವಾಗ ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಈ ದುಡ್ಡು ಬಿಹಾರ್ ಮತ್ತು ಬೇರೆ ರಾಜ್ಯಗಳ ಚುನಾವಣೆಗೆ ಹೋಗ್ತಾ ಇದೆ ಹೊರತು ನಮಗೆ ಯೂಸ್ ಮಾಡ್ತಾ ಇದೆ. ನಾವು ಗ್ಯಾರಂಟಿ ಇರೋದ್ರಿಂದ ದುಡ್ಡು ಬರ್ತಾ ಇಲ್ಲ ಅಂತ ಹೇಳೋದು ಸರಿ. ನೀವು ಗ್ಯಾರಂಟಿ ಮಾಡಿದ್ದೀರಲ್ಲ, ಗ್ಯಾರಂಟಿ ಮಾಡಿ ತೋರಿಸಿ. ನಾವು ಗ್ಯಾರಂಟಿ ಒಳಗೆ ಯಾಕೆ ನೀವು ದುಡ್ಡು ಕೊಡ್ತಾ ಇಲ್ಲ? 4 ಲಕ್ಷ ಕೋಟಿ ನೀವು ಬಜೆಟ್ ಮಂಡನೆ ಮಾಡಿದ ನಂತರ ನಿಮ್ಮ ರೆವಿನ್ಯೂ ಯಾಕೆ ರೈಸ್ ಆಗ್ತಾ ಇಲ್ಲ? ನೀವು ಬಂದಿದ್ದ ದುಡ್ಡು ಏನು ಮಾಡ್ತಿದ್ರಿ? ಮತ್ತು ನೀವೆಲ್ಲ ಪದಾರ್ಥಗಳು ಮತ್ತು ಸೇವೆಗಳು ಬೆಲೆ ಜಾಸ್ತಿ ಮಾಡಿದ ನಂತರನೂ ಬೇರೆ ಮನಿ ಗೋಯಿಂಗ್ ಮತ್ತು ಬಂದಂಥ ಬೇರೆ ದುಡ್ಡುಗಳು ಡೈವರ್ಟ್ ಆಗಿ ಕೆಲವು ಸರ್ತಿ ಕ್ರಿಮಿನಲ್ ಡೈವರ್ಷನ್ ಕೂಡ ಆಗಿದೆ. ವಾಲ್ಮೀಕಿ ಹಗರಣ ನೀವೇ ಒಪ್ಕೊಳ್ತೀರಾ ಅವರು ಹಗರಣ ಆಗಿದೆ ಅಂತ. ಯಾರ ಮೇಲೆ ನೀವು ಕ್ರಮ ತೆಗೆದುಕೊಳ್ಳೋಕ್ಕೆ ತಯಾರಾಗಿಲ್ಲ. ಸೊ ಪ್ರತಿ ಇಲಾಖೆಯಲ್ಲಿ ಕೂಡ ಇವಾಗ ಏನಾಗಿದೆ, ಬಂದಂಥ ಹಣ ಈಸ್ ಗೋಯಿಂಗ್ ಫಾರ್ ಫೈನಾನ್ಸಿಂಗ್ ಎಲೆಕ್ಷನ್ ಇನ್ ಬಿಹಾರಲ್ಲಿ, ಮತ್ತು ಗೋಯಿಂಗ್ ಫಾರ್ ಎಐಸಿಸಿಗೋಸ್ಕರ, ಮತ್ತು ಇದು ದುಡ್ಡು ಹೋಗ್ತಾ ಇರೋದು ಬೇರೆ ಬೇರೆ ಕನ್ನಡಿಗರಿಗೆ ಮಾತ್ರ. ಯಾವ ಶಂಕುಸ್ಥಾಪನೆ ಮಾಡಿದ್ದೀರಿ ನೀವು? ಒಂದು ವರ್ಷ ಒಂದು ಶಂಕುಸ್ಥಾಪನೆಯೂ ಆಗಿದೆ. ಒಂದು ರೋಡ್ ಮೇಂಟೆನೆನ್ಸ್ ಕೂಡ ಆಗಿದೆ. ಸರ್ಕಾರಕ್ಕೆ ತಾವೇನು ಸಲಹೆ ಕೊಡ್ತೀವಿ? ಗ್ಯಾರಂಟಿ ಯೋಜನೆಗಳಿಂದ ದುಡ್ಡು ಪೋಲಾಗ್ತಿದೆ ಎಂದು ಹೇಳುವುದು ತಪ್ಪು. ವಾಲ್ಮೀಕಿ ಸೇರಿದಂತೆ ಅನೇಕ ಹಗರಣಗಳಾಗಿದ್ದು ಯಾರ ಮೇಲೂ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಮುಖ್ಯಮಂತ್ರಿಗಳು ಗೊಂದಲದಲ್ಲಿದ್ದು ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುತ್ತಿದ್ದಾರೆ ಎಂದರು. ಸಿಎಂ ಆಡಳಿತದ ಮೇಲೆ ಹಿಡಿತ ಮತ್ತು ಮಾನಸಿಕ ಸಮತೋಲನ ಕಳೆದುಕೊಂಡಿದ್ದಾರೆ. ಕಾಲ್ತುಳಿತ ಪ್ರಕರಣದಲ್ಲಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದು ಉದ್ದಟತನ. ಕುರ್ಚಿ ಬದಲಾವಣೆಯ ಭಯದಲ್ಲಿದ್ದಾರೆ ಎಂದರು. ಬೆಂಗಳೂರಿನಲ್ಲಿಯೂ ಸಂಪೂರ್ಣ ವ್ಯವಸ್ಥೆ ಹದಗೆಟ್ಟಿದ್ದು ಮಳೆಗಾಲವನ್ನ ಸರಿಯಾಗಿ ನಿಭಾಯಿಸುವುದಕ್ಕೆ ಆಗ್ತಿಲ್ಲ. ಜಲ ಜೀವನ ಮಿಷನ್ ಅನುಷ್ಠಾನದಲ್ಲಿ ಎಡವಿದ್ದಾರೆ. ರಾಜ್ಯದಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತದೆ. ಬಸ್ಗಳು ಕಡಿಮೆಯಾಗಿವೆ. ರೈತರು ಸೇರಿದಂತೆ ಯಾರಿಗೂ ನ್ಯಾಯ ದೊರೆಯುತ್ತಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಸಚಿವ ಪರಮೇಶ್ವರ್ ಇಲಾಖೆ ಮೇಲಿನ ನಿಯಂತ್ರಣ ಕಳೆದುಕೊಂಡಿದ್ದಾರೆ. ಯಾವುದೇ ರೀತಿಯ ನಾಯಕತ್ವ ನಿಭಾಯಿಸುವುದಕ್ಕೆ ಆಗ್ತಿಲ್ಲ. ಪೊಲೀಸರೆಂದ್ರೆ ಭಯ ಮತ್ತು ಗೌರವ ಇಲ್ಲದಂತಾಗಿದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.